ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವುಡ್ ವರ್ಕ್ಸು ಮತ್ತು ಹೋಮ್ ವಾಟರು ಕೊಡಬೇಕಾ ಬೇಡವಾ ಅಂತ ಯಾರಿಗೆಲ್ಲ ಕನ್ಫ್ಯೂಷನ್ಸ್ ಇದೆ ಅಲ್ವಾ, ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಮಕ್ಕಳಿಗೆ ನಾವು ವುಡ್ ವರ್ಕ್ಸ್ನ ಕೊಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ಸು ತುಂಬಾ ಇರುತ್ತೆ. ಯಾಕಂದರೆ ಮಕ್ಕಳಿಗೆ ಏನೇ ಫುಡ್ ಕೊಡಬೇಕಾದ್ರೂ ಅದನ್ನು ತಾಯಿ ಆದವಳು ತುಂಬ ಸಲ ಯೋಚನೆ ಮಾಡಿ ಕೊಡ್ತೀವಿ. ಅದು ತಾಯಿಯ ಜವಾಬ್ದಾರಿನೂ ಹೌದು. ಏಕೆಂದರೆ ಮಕ್ಕಳಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾವೇ ರೆಸ್ಪಾನ್ಸಿಬಿಲಿಟಿ ಆಗಿರ್ತೀವಿ. ಅದಕ್ಕೋಸ್ಕರ ಏನೇ ಕೊಡಬೇಕು ಅಂತಂದರೂ ಅದು ಚಿಕ್ಕ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಏನೇ ಕೊಡಬೇಕು ಅಂತಂದ್ರೆ ಅವಕ್ಕೆ ಅರಗಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಮತ್ತು ಅದನ್ನು ಅವಕ್ಕೆ ಬೇರೆ ರೀತಿಯೇ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು ಸಣ್ಣ ಮಕ್ಕಳಲ್ಲಿ ಫಸ್ಟ್ ಟೈಮ್ ಕೊಡಬೇಕಾದಾಗ ಪ್ರತಿಯೊಂದೂ ಮಕ್ಕಳಿಗೆ ಯೋಚನೆ ಮಾಡಿನೇ ಕೊಡಬೇಕಾಗುತ್ತೆ. ಇನ್ನು ವುಡ್ ವರ್ಕ್ಸ್ ಮತ್ತು ಹೋಮ್ ವಾಟರ್ ವಿಷಯಕ್ಕೆ ಬಂದರೆ ಅದನ್ನು ಕೂಡ ಅಷ್ಟೇ, ಕೊಡಬೇಕಾ ಬೇಡವಾ ಅನ್ನೋದೇ ನಮ್ಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ನಾನು ಕೇಳೋ ಥರ ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಯಾಕಂದರೆ ನಾನು ನನ್ನ ಮಕ್ಕಳಿಗೆ ಹಾಕಿದ್ದೀನಿ, ಅದಕ್ಕೋಸ್ಕರ ಕೊಡ್ಬೋದು ಅಂತ ನಾನು ವ್ಯೂವರ್ಸ್ಗೆ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಕನ್ಫ್ಯೂಷನ್ಸ್ ಇದೆ, ಕನ್ಫ್ಯೂಷನ್ ಯಾಕೆ, ಒಂದು ಸಲ ಕೊಟ್ಟು ನೋಡಿ ಏನಾಗ್ಬೋದು ಅಂತ ನೋಡಿ. ಯಾಕಂದರೆ ಕೊಟ್ಟು ನೋಡಿ ಅಂತ ಏನು ಕೇಳ್ತಾ ಇದ್ದೀನಿ ಅಂದರೆ, ಏನು ಸಲೀಸಾಗಿ ಕೊಟ್ಟು ನೋಡಿ ಅಂತ ಹೇಳ್ತಾರೆ, ಮಕ್ಳಿಗೆ ಕೊಟ್ಟರೆ ಏನಾಗ್ಬಿಡುತ್ತೋ ಅಂತ ಆ ಥರ ಎಫೆಕ್ಟ್. ಯಾಕಂದರೆ ಇದು ಮಗು ಕೊಡುವಂಥದ್ದೇ ಪ್ರಾಡಕ್ಟು. ಸೊ ಕೊಡ್ಬೋದು, ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಚೇಂಜಸ್ ಏನೇನು ನಮ್ಮ ಬದಲಾವಣೆ ಆಗುತ್ತೆ ಅಂತ ಆವಾಗ ನಮಗೆ ಗೊತ್ತಾಗುತ್ತೆ. ಮಗು ನಾರ್ಮಲ್ ಆಗಿರೋದಕ್ಕೂ ವುಡ್ ವರ್ಕ್ಸ್ ಆಗ್ತಾಗಿರೋದಕ್ಕೂ ಏನು ಬದಲಾವಣೆ ಚೇಂಜಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಮುಂದಕ್ಕೆ ನಮ್ಗೆ ಹಾಕಬೇಕಾ, ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದೊಂದು ಕ್ಲಾರಿಟಿನೂ ಕೂಡ ಬರುತ್ತೆ. ಸೊ ಅದರಿಂದ ಹಾಕಿ ನೋಡಿ ಫಸ್ಟು ನೀವು. ಬೇಡ ಅಂತ ಕೆಲವೊಂದು ವೀಡಿಯೋಸಲ್ಲಿ ಹಾಕಬಾರ್ದು ಅಂತ ಹೇಳಿರೋದು ನೋಡಿದ್ದೀನಿ ನಾನು. ಅದಕ್ಕೋಸ್ಕರ ನೀವು ಒಂದು ಸಲ ಹಾಕಿ ನೋಡಿ ಚೆಕ್ ಮಾಡಿ ಅಂತ ನನ್ನ ವ್ಯೂವರ್ಸ್ಗೆ ನನ್ನ ಒಪಿನಿಯನ್ನ ಹೇಳ್ತಾ ಇದ್ದೀನಿ. ವುಡ್ ವರ್ಕ್ಸ್ ಹಾಕೋದ್ರಿಂದ ಮಕ್ಳುಗಳಿಗೆ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಇದು ನನ್ನ ಮಕ್ಕಳಿಗಾಗಿರೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು, ನಾವು ಎದೆ ಹಾಲನ್ನ ಕುಡಿಸ್ತಾ ಬಂದಿರ್ತೀವಿ ಮಕ್ಳುಗಳಿಗೆ. ಸಡನ್ನಾಗಿ ನಾವು ಒಂದು ಸರಿ ಆಗಿರ್ಬೋದು, ಔಟ್ಫುಟ್ ಆಗಿರ್ಬೋದು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಮಗುಗೆ ಜೀರ್ಣ ತುಂಬ ಚೆನ್ನಾಗಿ ಆಗೋದಿಲ್ಲ. ಯಾಕಂದರೆ ಮಗುಗೆ ಫುಡ್ಡು ಬೇಗನೆ ಅಡ್ಜಸ್ಟ್ ಆಗೋದಿಲ್ಲ. ನಾವೇ ಬೇರೊಂದು ಮನೆಗೆ ಹೋಗ್ಬೇಕಾದ್ರೆ ನಮಗೆ ಎಷ್ಟು ದಿನ ತೊಗೊಳುತ್ತೆ ಹೊಂದ್ಕೊಳ್ಳೋದಕ್ಕೆ, ಹಾಗೆಯೇ ಮಗುಗೂ ಒಂದು ಫುಡ್ ಅಂತ ಬಂದಾಗ ಅದು ಸ್ಟಾರ್ಟಿಂಗ್ ಡೇಸಲ್ಲಿ ಹೊಂದ್ಕೊಳ್ಳೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಇನ್ನೊಂದು ವಿಷಯ ಅಂತಂದರೆ, ನಮಗೆ ಊಟ ಮಾಡಿದಾಗ ನಾವು ಓಡಾಡಿದ್ರೆ, ಕೆಲಸ ಮಾಡಿದ್ರೇ ಅದು ಬೇಗ ಜೀರ್ಣ ಆಗೋದು. ಕುಂತಲ್ಲೇ ಕುಂತಿದ್ದು ಯಾವಾಗಲೂ ಮಲಗಿತ್ತವೇ ಮಲ್ಕೊಂಡಿದ್ರೆ ನಮಗೆ ಇದು ಜೀರ್ಣ ಆಗೋದಿಲ್ಲ. ಮಕ್ಕಳುಗಳು ಸಹ ನಾವು ಸರಿ ಇಡಬೇಕಾದ್ರೆ ಮಕ್ಳುಗಳಿಗೆ ಎಷ್ಟು ತಿಂಗಳಾಗಿ ಹೋಗ್ಬಿಟ್ಟಿರುತ್ತೆ, ಇನ್ನು 6 ಮಂತ್ ಆಗಿರುತ್ತೆ, ಇನ್ನು ಏನು ಹಿಡ್ದಾಡೋದಕ್ಕೂ ಬರೋದಿಲ್ಲ. ಅವಕ್ಕೆ ಮಂಡಿಗಳೆಲ್ಲೂ ಹೋಗ್ತಾ ಇರೋದಿಲ್ಲ. ಅವು ಕುಂತಲ್ಲೇ ಕುಂತಿರುತ್ತೆ, ಮಲಗದಲ್ಲೇ ಮಲಗಿರುತ್ತೆ. ಆವಾಗ ತಾನೇ ಎಲ್ಲನೂ ಪ್ರೋಸೆಸ್ಸಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಮಕ್ಕಳಿಗೆ ಜೀರ್ಣ ಆಗೋದಿಲ್ಲ. ನಾವು ಕೊಡುವಂಥ ಸರಿ ಇಟ್ಟು ಜೀರ್ಣ ಆಗೋದಿಲ್ಲ. ಈ ವುಡ್ ವರ್ಕ್ಸು ಮತ್ತು ಹೋಮ್ ವಾಟರು ಏನಾಗುತ್ತೆ ಅಂತ ಮಗುಗೆ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೀರ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲಿವರೆಗೂ? ಮಗು ಓಡಾಡೋವರೆಗೂ. ಈ ಮಗು ಓಡಾಡೋವರೆಗೂ ಹಾಕಿದರೆ ಸಾಕು. ನೆಕ್ಸ್ಟು ಮಗು ಓಡಾಡೋಂಗಾದ್ಮೇಲೆ ಯಾವಾಗ ಮಗು ಓಡಾಡುತ್ತೋ, ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡುತ್ತೋ ಆವಾಗ ವುಡ್ ವರ್ಕ್ಸು ಬೇಕಾಗೋದೇ ಇಲ್ಲ. ಅಂದರೆ ಮೊಣ್ಗಾಲ ಓಡಾಡೋ ಥರ ಅಲ್ಲ, ಅದು ಫ್ಲೂಯೆಂಟಾಗಿ ಆಚೆ ಎಲ್ಲ ಓಡಾಡಿಕೊಂಡು ಮಕ್ಕಳ ಜೊತೆ ಬೆರೆತು ಆಡೋ ಟೈಮಲ್ಲಿ 1 ವರ್ಷ ಆದಮೇಲೆ ಅದರ ಅವಶ್ಯಕತೆ ಮಗುಗೆ ಇರೋದಿಲ್ಲ. ಜೀರ್ಣಕ್ರಿಯೆ ಮಗುಗೆ ಹೆಲ್ತಿಯಾಗಿರಬೇಕು ಅಂದರೆ, ಅದು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಮಗುಗೆ ನಾವು ಕೊಡತಕ್ಕಂತಹ ಆಹಾರ ಅಷ್ಟು ಚೆನ್ನಾಗಿ ಜೀರ್ಣ ಆದ್ರೇ ಮಗು ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ. ಇಲ್ಲಾಂದರೆ ಮಗುಗೆ ಹೊಟ್ಟೆ ನೋವು ಬರುತ್ತೆ, ಜೀರ್ಣ ಆಗದೇ ಇದ್ದರೆ ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಮತ್ತು ಕೆಲವೊಂದು ಸಲ ಲೂಸ್ ಮೋಷನ್ ಆಗುತ್ತೆ, ಮೋಷನ್ನು ಸ್ಮೆಲ್ ಬರುತ್ತೆ, ಮತ್ತು ವಾಮಿಟ್ ಕೂಡ ಆಗುತ್ತೆ. ಜೀರ್ಣ ಆಗದೇ ಇದ್ದರೆ ಅದು ನೆಕ್ಸ್ಟ್ ವಾಮಿಟಿಂಗ್ ಬರುತ್ತೆ. ಅದು ನೀಟಾಗಿ ಜೀರ್ಣ ಆಗದೇ ಇದ್ದರೆ ಜ್ವರಕ್ಕೂ ಹೋಗುತ್ತೆ. ಅದು ತುಂಬಾ ಹೆಲ್ತ್ ಇಶ್ಯೂಸು ಸ್ಟಾರ್ಟ್ ಆಗುತ್ತೆ ಜೀರ್ಣ ಆಗದೇ ಇದ್ದರೆ ಸರಿಯಾಗಿ. ಕೆಲವೊಂದು ಮಕ್ಕಳು 5 ಡೇಸ್ ಆಗಲಿ ಇಲ್ಲ 7 ಡೇಸ್ ಆಗಲಿ ಮೋಷನ್ಗೆ ಹೋಗಿರೋದಿಲ್ಲ. ಮೋಷನ್ ಪ್ರಾಬ್ಲಮ್ಮು ತುಂಬಾ ಇರುತ್ತೆ ಮಕ್ಕಳಲ್ಲಿ. ಸೊ ಅಂಥ ಮಕ್ಕಳಿಗೆ ವುಡ್ ವರ್ಕ್ಸು ಮತ್ತು ಹೋಮ್ ವಾಟರ್ ಹಾಕೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ. ಕೆಲವೊಂದು ಮಕ್ಕಳು ನೋಡಿ ಮಲ್ಕೊಳ್ಳೋದಿಲ್ಲ, ಕುಡ್ಸೋಕೋದ್ರೆ ಕುಡಿಯೋದಿಲ್ಲ, ತಿನ್ಸೋಕೋದ್ರೆ ತಿನ್ನೋದಿಲ್ಲ, ಸುಮ್ಮನೆ ಹೇಳ್ತಾ ಇರುತ್ತೆ. ಅವ್ರಿಗೆ ಬಾಯಿಲ್ಲ ಹೇಳ್ಕೊಳ್ಳೋದಕ್ಕೆ. ನಾವೇ ಅರ್ಥ ಮಾಡಬೇಕು ಮಗುಗೆ ಏನೋ ಹೊಟ್ಟೆನಲ್ಲಿ ಪ್ರಾಬ್ಲಮ್ ಇದೆ ಅಂತ.
ನೀವು ಆವಾಗ ವುಡ್ ವರ್ಕ್ಸ್ ಹಾಕಿ ನೋಡಿ ಎಷ್ಟು ನೀಟಾಗಿ ಆರಾಮಾಗಿ ಮಗು ಮಲ್ಕೊಳ್ಳುತ್ತೆ ಅಂತ. ತುಂಬಾ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತವೆ ಮಕ್ಕಳು. ಆವಾಗ ನೋಡ್ಬೇಕಾದ್ರೆ ಆಗೋ ಖುಷಿ ತುಂಬಾ ಖುಷಿ ಆಗುತ್ತೆ. ಆವಾಗ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಊಟ ಮಾಡಿಕೊಂಡು ಇದ್ದರೆ ಅದಕ್ಕಿಂತ ಬೇರೆ ಖುಷಿ ತಾಯಿಗೆ ಇನ್ಯಾವುದೂ ಇರೋದಿಲ್ಲ. ಇದು ನನ್ನ ಪರ್ಸ್ನಲ್ ಒಪಿನಿಯನು. ಯಾವುದೇ ಪ್ರಾಡಕ್ಟ್ನ ಪ್ರಮೋಷನ್ಗಾಗಲಿ ಮತ್ತೊಂದಕ್ಕಾಗಲಿ ಅಲ್ಲ. ಮತ್ತು ನಾನು ಕೆಲವಾರು ಫ್ರೆಂಡ್ಸ್ಗಳ್ನು ನಾನು ಫೋನ್ ಮಾಡಿ ಕೇಳಿದಾಗ ಅವರು ಬೇಡ ಅಂತಲೇ ಹೇಳಿದರು. ಮತ್ತು ಕೆಲವೊಂದು ವೀಡಿಯೋ ಸರ್ಚ್ ಮಾಡಿದಾಗ ಕೆಲವೊಂದು ವೀಡಿಯೋದಲ್ಲೂ ಕೂಡ ನನಗೆ ಹಾಕೋದು ಬೇಡ ಅಂತ ಹೇಳಿದರು. ಬಟ್ ನನ್ನ ಮಗಳು ಕಂಡೀಷನ್, ಅವಳು ಊಟ ಮಾಡ್ತಾಯಿರಲಿಲ್ಲ, ಮತ್ತು ಯಾವಾಗಲೂ ಅಳ್ತಾ ಇರೋಳು, ಅವಳಿಗೆ ಜೀರ್ಣ ಆಗ್ತಾ ಇರಲಿಲ್ಲ, ಅದೊಂದು ಪ್ರಾಬ್ಲಮ್ ಇತ್ತು ಅವಳಿಗೆ. ಅದಕ್ಕೋಸ್ಕರ ನಾನು ಬಲವಂತವಾಗಿ ಕೊಟ್ಟೆ. ಯಾರೋ ಕೊಡಿ ಅಂತ ಹೇಳಿದರು ಅಂತಲ್ಲ, ನನಗೆ ಕೊಡಬೇಕು ಅಂತ ಅನಿಸಿ ಕೊಟ್ಟು ನೋಡೋಣ ಅಂತಲೇ ಕೊಟ್ಟೆ. ಬಟ್ ಆಮೇಲೆ ಅವಳು ತುಂಬ ಆರಾಮಾದ್ಲು, ಆ್ಯಕ್ಟಿವಾಗೇನೋ ಇದ್ಲು, ಬಟ್ ಯಾವಾಗಲೂ ಅಳ್ತಾ ಇರೋಳು. ಇನ್ನೊಂದು ನಾವು ರಾಗಿ ಸರಿಗೆ ಕಾಳು ಹಾಕ್ತೀವಿ, ಮತ್ತು ಗೋಡಂಬಿ ಬಾದಾಮಿ ಆ ಥರದವೆಲ್ಲ ಹಾಕ್ತೀವಿ, ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ತೀವಿ ಸರಿಗಳಿಗೆ. ಅದು ಮಗುವಿಗೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗು ಹೋಗ್ತಾ ಸರಿ ಹೋಗುತ್ತೆ, ಸ್ಟಾರ್ಟಿಂಗು ತುಂಬಾ ಕಷ್ಟ ಆಗುತ್ತೆ. ಸೊ ಆ ಕಷ್ಟನ ಹೋಗಲಾಡಿಸೋದಕ್ಕೆ ವುಡ್ ವರ್ಕ್ಸು ಮತ್ತು ಹೋಮ್ ವಾಟರು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಹಾಕಬೇಕು ಬಿಡಬೇಕು ಅನ್ನೋದು ನಮ್ಮ ನೆಕ್ಸ್ಟ್ ಲೆವೆಲ್ ನಿಮಗೆ ಬಿಡ್ತೀನಿ, ನಿಮ್ಮ ಇಷ್ಟ ಅದು. ನನ್ನ ಪರ್ಸ್ನಲ್ ಒಪಿನಿಯನ್, ನಾನು ಹಾಕಿದ್ದೀನಿ, ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ. ಮತ್ತು ಮಕ್ಕಳಿಗೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗಿದೆ. ನಾನು 1 ಇಯರ್ವರೆಗೂ ಹಾಕ್ತೆ ಅಷ್ಟೇ. ನಾನು 6 ಮಂತ್ಗೆ ಸರಿ ಇಡೋದಕ್ಕೆ ಸ್ಟಾರ್ಟ್ ಮಾಡಿದೆ. 6 ಮಂತ್ಸು ಸರಿ ಇಡಬೇಕಾಗಿದ್ದಾಗಿಂದ ನಾನು ಹೋಮ್ ವಾಟರ್ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ನಾನು ಹಾಕಲಿಲ್ಲ. ಎದೆ ಹಾಲು ಕುಡಿಸ್ಬೇಕಾದ್ರೆ ಅದ್ರ ಅಗತ್ಯ ಇಲ್ಲ, ಹೋಮ್ ವಾಟರ್ ಆಗಲಿ ವುಡ್ ವರ್ಕ್ಸ್ ಆಗಲಿ ಅದ್ರ ಅಗತ್ಯ ಇಲ್ಲ. ಯಾಕಂದರೆ ನಾನು ಹಳೆ ವೀಡಿಯೋನೇ ಮಾಡಿದ್ದೀನಿ. ಜಾಕಾಯಿ ಮತ್ತು ಬಜ್ಜಿ ಇವೆರಡರಲ್ಲೇ ನಾವು ಬ್ಯಾಲೆನ್ಸ್ ಮಾಡ್ಬೋದು ಮಕ್ಳುಗಳ್ನ, ಹಾಲು ಕುಡಿಯೋ ಮಕ್ಳುಗಳ್ನ. ಸರಿ ತಿನ್ನಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಸರಿ ತಿನ್ನೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತವೆ ಆವಾಗ ನಮಗೆ ವುಡ್ ವರ್ಕ್ಸು ಮತ್ತು ಹೋಮ್ ವಾಟರ್ ಅವಶ್ಯಕತೆ ಬರುತ್ತೆ. ಯಾವಾಗ ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ ಅದ್ರ ಮೇಲೆ ಬರೆದಿರುತ್ತೆ. ವುಡ್ ವರ್ಕ್ಸ್ನ 3 ಟೈಮ್ಸ್ ಹಾಕಿ ಅಂತ ಡೈಲಿ ಹೇಳಿರ್ತಾರೆ. ಅದ್ರ ಮೇಲೆ ಫುಲ್ಲು ಬರೆದಿರ್ತಾರೆ ಎಷ್ಟು ಮಂತು, ಇವಾಗ 1 ಮಂತಿಂದ 3 ಮಂತ್ಸ್ ಇದೆ, ಇಷ್ಟು ಸ್ಪೂನ್ ಹಾಕಬೇಕು, ಇಲ್ಲ ಇಷ್ಟು ml ಹಾಕಬೇಕು ಅನ್ನೋದೆಲ್ಲ ಇರುತ್ತೆ. ನಾನು ಅದನ್ನೆಲ್ಲ ಮಾಡೋಲ್ಲ. ನಾನು ಡೈಲಿ ಒನ್ಸ್ ಹಾಕ್ತೀನಿ. ಮಾರ್ನಿಂಗ್ ಟೈಮಲ್ಲಿ ಎಲ್ಲ ಏನೂ ಕೊಟ್ಟಿರಲ್ಲ. ಮಾರ್ನಿಂಗ್ ಟೈಮ್ ಎದ್ದಿದ ತಕ್ಷಣ 1 ಸ್ಪೂನ್ ಹಾಕ್ತೀನಿ. ಆಮೇಲೆ ನಾನು ಹಾಕೋದಕ್ಕೆ ಹೋಗೋದಿಲ್ಲ. ಹೋಮ್ ವಾಟರು ವೀಕ್ಲಿ 2 ಡೇಸ್ ಹಾಕ್ತೀನಿ, ಇಲ್ಲ 1 ಡೇ ಹಾಕ್ತೀನಿ. ವೀಕ್ಲಿ 1 ಡೇ ಹಾಕ್ತೀನಿ. ಅದು ಮೋಷನ್ ಎಲ್ಲ ಸ್ಮೆಲ್ ಬರ್ತಾಯಿದ್ರೆ ವೀಕ್ಲಿ 2 ಡೇಸ್ ನೋಡ್ಕೊಂಡು ಹಾಕ್ತೀನಿ. ಆಮೇಲೆ ಅದನ್ನು ಡೈರೆಕ್ಟಾಗಿ ಅಪ್ಲೈ ಹೋಮ್ ವಾಟರ್ನ ಡೈರೆಕ್ಟಾಗಿ ಹಾಕೋ ಹಾಗಿಲ್ಲ, ಯಾಕಂದರೆ ತುಂಬ ಖಾರ ಇರುತ್ತೆ. ಸೊ ಅದಕ್ಕೆ ನಾನು ಅದರಲ್ಲಿ 1 ಡಬ್ಬಿ, ಅದ್ರ ಮುಚ್ಚಳದಲ್ಲೇ 1 ಡಬ್ಬಿ ಹೋಮ್ ವಾಟರ್ ತೊಗೊತೀನಿ, ಅದರಲ್ಲೇ 2 ಡಬ್ಬಿ ನೀರು ತೊಗೊಳ್ತೀನಿ. ಯಾಕಂದರೆ ತುಂಬ ಖಾರ ಆಗಿಬಿಡುತ್ತೆ ಅಂತ ಮಗುಗೆ. ಅದು ಡೈರೆಕ್ಟಾಗಿ ಮಕ್ಳುಗಳು ಖಾರ ಆದರೆ ನೆತ್ತಿಗೆ ಏರ್ಬಿಡುತ್ತೆ. ಅದನ್ನ ಹಾಕ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ. ಒಂದು 7 ಮಂತ್ಸ್ವರೆಗೂ ಹೋಮ್ ವಾಟರ್ ಹಾಕೋದಕ್ಕೆ ಹೋಗಬೇಡಿ. ಅದು ನಾನು ಶಿರಪ್ ಕೊಡ್ತಾರಲ್ಲ, ಶಿರಪ್ಪು ಹಾಕ್ಬೇಕಾದ್ರೆ ಆ ನಿಪ್ಪಲ್ಲಿಂದ ಮಗುಗೆ ಹಾಕ್ತೀನಿ. ಡೈರೆಕ್ಟಾಗಿ ಕುಡ್ಸೋದಕ್ಕೆ ಹೋಗೋದಿಲ್ಲ, ಖಾರ ಆಗುತ್ತೆ, ನೆತ್ತಿಗೆ ಏರ್ಬಿಡುತ್ತೆ ಅಂತ ಭಯ. ಸೊ ನೀವು ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಅದನ್ನು ಕುಡಿಸಿ ಹೋಮ್ ವಾಟರ್ನ. ಮತ್ತು ಅದು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಬರೋದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ. ಗ್ಲಾಸ್ ಬಾಟಲ್ನಲ್ಲಿ ಬರೋದು ತುಂಬ ಖಾರ ಇರುತ್ತೆ. ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸಣ್ಣ ಮಗುಗಾದರೆ 1 ವರ್ಷ ಆದಮೇಲೆ ಬೇಕಾದ್ರೆ ಅದನ್ನು ಯೂಸ್ ಮಾಡಿ. ಮಿಕ್ಕಿದ್ನ ಖಾರ ಕಮ್ಮಿ ಇರುತ್ತೆ ಪ್ಲಾಸ್ಟಿಕ್ ಬಾಟಲ್, ಅದೇ ಸಾಕಾಗುತ್ತೆ ಚಿಕ್ಕ ಮಗುಗೆ. ಮತ್ತು ಡೈರೆಕ್ಟಾಗಿ ಯೂಸ್ ಮಾಡಬೇಡಿ, ವಾಟರ್ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಿ. ನನ್ನ ಮಗಳಿಗೆ ಇವಾಗ 2 ವರ್ಷ. ನಾನು ಹೋಮ್ ವಾಟರ್ನ ಡೈರೆಕ್ಟಾಗಿ 1 ಡಬ್ಬಿ ಕೊಡಿಸ್ತೀನಿ. ಇವಾಗೇನು ಅವಳು ಅಷ್ಟೊಂದೆಲ್ಲ ಅನ್ನಲ್ಲ. ಮೊದಲು ಕುಡಿತಾನೆ ಇರಲಿಲ್ಲ, ಕೆಲವು ಮಕ್ಳುಗಳು ಖಾರ ಆಗ್ಬಿಟ್ರೆ ಕುಡಿಯೋದೇ ಇಲ್ಲ. ಬಟ್ ನನ್ನ ಮಗ ಕುಡಿತಾನೆ, ನನ್ನ ಮಗಳು ಕುಡಿತಾ ಇರಲಿಲ್ಲ. ನಿಮಗೆ ಈ ಟಾಪಿಕ್ಕು ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತು ಹೆಲ್ಪ್ಫುಲ್ ಅವಶ್ಯಕತೆ ಇದೆಯೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.